ಗೋಲ್ಡನ್ ಸ್ಟಾರ್ ಗಣೇಶ್ ಎಂದು ಪ್ರಸಿದ್ಧರಾದ ಗಣೇಶ್ ನಡೆದು ಬಂದ ಹಾದಿ ಎಷ್ಟು ಕಷ್ಟ ಇತ್ತು ಗೊತ್ತಾ. ಇವನೊಬ್ಬ ಕಾಮಿಡಿಯನ್. ಇವನು ಹೀರೋ ಆಗ್ತಾನ. ಇರೋದೇ 3.5 ಅಡಿ. ಗಣೇಶ್ ಅವರಿಗೆ ಶಿಲ್ಪಾ ಗಣೇಶ್ ಮದುವೆ ಆಗೋದಿಕ್ಕೆ ಇಷ್ಟ ಇರದಿದ್ದರೂ ಬಲವಂತವಾಗಿ ಮದುವೆ ಮಾಡಿದ್ದು. ಜೋಬಿನಲ್ಲಿ 40 ರೂಪಾಯಿ ಹಿಡಿದುಕೊಂಡು ಬೆಂಗಳೂರಿಗೆ ಬಂದ ವ್ಯಕ್ತಿಯ ಆಸ್ತಿ ಎಷ್ಟು ಕೋಟಿ ಗೊತ್ತಾ. ಈ ರೀತಿಯ ಗಣೇಶ್ ಕುರಿತಾದ ಕುತೂಹಲಕಾರಿ ವಿಷಯಗಳು ಮತ್ತು ಅವರ ಜೀವನ ಪಯಣ ನಿಮಗಾಗಿ ಬಂಧುಗಳೇ. ಬಂಧುಗಳೇ, ಗಣೇಶ್ ಅವರ ಪೂರ್ತಿ ಹೆಸರು ಗಣೇಶ್ ಕಿಶನ್. ಬಂಧುಗಳೇ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು 2 ಜುಲೈ 1980ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಅಡಕ ಮಾರನಹಳ್ಳಿ ಎಂಬಲ್ಲಿ ಇವರ ಜನನವಾಗುತ್ತದೆ. ಬಂಧುಗಳೇ, ಇವರ ತಂದೆ ಕಿಶನ್ ಮೂಲತಃ ನೇಪಾಳದವರಾಗಿದ್ದು ವೃತ್ತಿ ಗುರ್ಖಾ. ತಾಯಿ ಸುಲೋಚನಾ ಅವರು ಕರ್ನಾಟಕದವರೇ. ಗಣೇಶ್ ಅವರಿಗೆ ಮಹೇಶ್ ಮತ್ತು ಉಮೇಶ್ ಅನ್ನೋ 2 ತಮ್ಮಂದಿರು. ಗಣೇಶ್ ಅವರು ನೆಲಮಂಗಲದ ಬಸವೇಶ್ವರ ಸ್ಕೂಲ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಾರೆ. ತುಂಬ ತರಲೆ ತುಂಟರಾಗಿದ್ದಂತಹ ಗಣೇಶ್ ಯಾವಾಗಲೂ ಟೀಚರ್ ಹತ್ರ ಬೈಸ್ಕೊಂತ ತರಗತಿಯ ಹೊರಗೆ ನಿಲ್ಲುತ್ತಿದ್ರು. ಆದರೆ ಕಲೆ ಸಂಸ್ಕೃತಿ ಕಾರ್ಯಕ್ರಮ ಅಂದರೆ ಎಲ್ಲರಿಗಿಂತ ಮುಂದೆ ಇರುತ್ತಿದ್ದರು ಗಣೇಶ್ ಅವರು. ವಿದ್ಯಾರ್ಥಿ ಜೀವನದಲ್ಲಿ ಯಾವುದೇ ಶುಭ ಕಾರ್ಯಕ್ರಮ ಇರಲಿ, ಮದುವೆ ಇರಲಿ, ಡ್ಯಾನ್ಸ್ ಮಾಡ್ತಾ ಇದ್ರು. ಯಾಕೆ ಗೊತ್ತಾ, ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರಿಗೆ ನಮ್ಮ ಟ್ಯಾಲೆಂಟ್ ತೋರ್ಸೋಕೆ ಸಿಗೋ ವೇದಿಕೆ ಅದೇನೆ. ತಾನು ಸಿನಿಮಾದಲ್ಲಿ ನಟಿಸುವ ಆಸೆ ಹೊಂದಿದ್ದ ಗಣೇಶ್ ಅವರಿಗೆ ಹೇಗೆ ಅವಕಾಶ ಪಡೆಯಬೇಕು, ಯಾರ ಹತ್ತಿರ ಹೋಗಬೇಕು ಅನ್ನೋದೇ ಗೊತ್ತಿರಲ್ಲ. ಆದ್ರೂ ಅಂತಿಮವಾಗಿ ಜೋಬಿನಲ್ಲಿ 40 ರೂಪಾಯಿಗಳನ್ನ ಹಿಡಿದುಕೊಂಡು ಬೆಂಗಳೂರಿಗೆ ಬಂದು ಬಿಟ್ಟರು. ಒಂದು 5-6 ಲಕ್ಷ ದುಡಿದು ಒಂದು ಚಿಕ್ಕ ಮನೆ ಕಟ್ಟಿದ್ರೆ ಸಾಕು ಅನ್ಕೊಳ್ತಾರೆ. ಇದೇ ಸಮಯದಲ್ಲಿ ಗಣೇಶ್ ಅವರಿಗೆ ಮಾದೇಗೌಡರ ಪರಿಚಯವಾಗುತ್ತದೆ. ಅವರು ನೀನು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ಗೆ ಸೇರಿಕೋ ಅಂತ ಹೇಳಿದರು. ಅದರಂತೆ ಅವರು ಆದರ್ಶ ಸೇರಲು ಫೀ ಎಷ್ಟು ಅಂತ ಕೇಳಿದಾಗ 4,500 ಎಂದು ತಿಳಿದು ಬಂತು. ಇನ್ಸ್ಟಾಲ್ಮೆಂಟಲ್ಲಿ ಹಣ ಕಟ್ಟಲು ಕೋರಿಕೊಂಡರು. ಆದರೆ ಅವಕಾಶ ಸಿಗಲಿಲ್ಲ. ಆಗ ಹಣ ಸಹಾಯ ಮಾಡಿದ್ದು ಇದೇ ಮಾಧುಸ್ವಾಮಿಯವರು. ನಂತರ ಗಣೇಶ್ ಅವರು ಯದ್ವಾ ತದ್ವಾ ಅಂತಕ್ಕಂತಹ ಧಾರಾವಾಹಿಯಲ್ಲಿ ಅಭಿನಯಿಸಿದರು. ಜೊತೆಗೆ ಪಾಪ ಪಾಂಡು ಅಂತಹ ಧಾರಾವಾಹಿಯಲ್ಲೂ ಕೂಡ ಅಭಿನಯಿಸಿದರು. ಧಾರಾವಾಹಿಗಳ ಅಭಿನಯದ ಜೊತೆಗೆ ನಮ್ಮ ಗಣೇಶ್ ಅವರು ಉದಯ ಟಿವಿಯಲ್ಲಿ ಪ್ರಸಾರವಾದಂತಹ ಕಾಮಿಡಿ ಟೈಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಆಂಕರ್ ಆಗಿ ಭಾಗವಹಿಸಿದ್ದು ಅವರ ಜೀವನದ ಅತ್ಯಂತ ಉನ್ನತ ಸ್ಥಾನಕ್ಕೆ ಏರಲು ಸಹಾಯ ಮಾಡಿದ ಕಾರ್ಯಕ್ರಮ. ವಿಭಿನ್ನ ಶೈಲಿಯಲ್ಲಿ ನಗಿಸುವ ಈ ಒಂದು ಕಾರ್ಯಕ್ರಮ ಜನರ ಮನೆ ಮಾತಾಗಿ ಹೋಗಿತು. ಗಣೇಶ್ ಅವರಿಗೆ ಕಾಮಿಡಿ ಟೈಮ್ ಗಣೇಶ್ ಅಂತಾನೆ ಹೆಸರು ಬಂದು ಹೋಯಿತು. ಈ ಒಂದು ಕಾರ್ಯಕ್ರಮ ಅಂದು ಅತ್ಯಂತ ಹೆಚ್ಚು TRP ಪಡೆದಿದ್ದು ಜನರ ಮನಸ್ಸನ್ನು ಸೂರೆಗೊಂಡಿತ್ತು ಬಂಧುಗಳೇ. ನಂತರ ಗಣೇಶ್ ಅವರು ಸಾಲು ಸಿನಿಮಾಗಳಲ್ಲಿ ಪೋಷಕ ಪಾತ್ರವನ್ನ ನಿರ್ವಹಿಸಿದರು. ಅಂಥದ್ರಲ್ಲಿ ಟಪೋರಿ, ಗೇಮ್ ಫಾರ್ ಲವ್, ಬಾಬಾರು ರಸಿಕಾ, ಅಹಂ ಪ್ರೇಮಾಸ್ಮಿ, ಅಮೃತಧಾರೆ ಇವು ಮೊದಲಾದ ಸಿನಿಮಾಗಳಾಗಿವೆ. ಈ ರಂಗಿನ ಜಗತ್ತಿಗೆ ಬರುವ ಮುಂಚೆ ಗಣೇಶ್ ಅವರು ಕೋಳಿ ಫಾರ್ಮ್ಗಳಲ್ಲಿ ಹಾಗೆ ಶೂ ಅಂಗಡಿಗಳಲ್ಲಿ ಕೆಲಸಗಾರನಾಗಿ ಕೆಲಸ ಮಾಡಿದ್ದುಂಟು ಬಂಧುಗಳೇ. ಮಂಗಳೂರಿನ ವುಡ್ಲ್ಯಾಂಡ್ ಹೋಟೆಲ್ನಲ್ಲಿ ಜಗದೀಶ್ ಅವರ ಪರಿಚಯವಾಗಿ ಗಣೇಶ್ ಅವರಿಗಾಗಿ ಚೆಲ್ಲಾಟ ಎಂಬ ಸಿನಿಮಾ ಮಾಡ್ತಾರೆ. ಸಿನಿಮಾ ಸಕ್ಸಸ್ ಕೂಡ ಆಗುತ್ತೆ. ಕೆಲವರು ಜಗದೀಶ್ ಅವರಿಗೆ ಕರೆ ಮಾಡಿ ಈ ಒಂದು 3.5 ಅಡಿ ಕಾಮಿಡಿ ಪೀಸ್ ಹಾಕೊಂಡು ಸಿನಿಮಾ ಮಾಡಿ ಹೀರೋ ಮಾಡಿದ್ದೀಯಾ, ನಿನಗೆ ಅರ್ಥ ಆಗಲ್ಲ ಕಣೋ ಅಂತ ಬೈತಾರೆ ಬಂಧುಗಳೇ. ಎಷ್ಟೇ ಅವಮಾನವಾದರೂ ಕೂಡ ಗಣೇಶ್ ಅವರು ಒಂದು ಮಾತು ಕೂಡ ಆಡೋದಿಲ್ಲ. ಯೋಗರಾಜ್ ಭಟ್ ಅವರು ಒಂದು ಲವ್ ಸಿನಿಮಾ ಮಾಡೋದಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ಗಣೇಶ್ ಹಳೆಯ ಪರಿಚಯವನ್ನ ಬಳಸಿಕೊಂಡು ಅವರಿಗೆ ಕಾಲ್ ಮಾಡಿ ಆ ಒಂದು ಚಿತ್ರದಲ್ಲಿ ನಾನು ಅಭಿನಯಿಸ್ತೀನಿ ಅಂತ ಕೇಳ್ಕೊಳ್ತಾರೆ. ಇಬ್ಬರ ಜೋಡಿ ಜೊತೆಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಮೋಡಿನೇ ಮಾಡಿಬಿಡ್ತು. ಆ ಒಂದು ಚಿತ್ರದ ಯಶಸ್ಸು ಹೇಗಿತ್ತು ಅಂದ್ರೆ ಇಡೀ ಕನ್ನಡ ಚಿತ್ರರಂಗ ನಿಬ್ಬೆರಗಾಗುವಂತೆ ಮಾಡಿದ ಸಿನಿಮಾ ಮತ್ತೆ ಯಾವುದು ಅಲ್ಲ, ಮುಂಗಾರು ಮಳೆ ಸಿನಿಮಾದ ಯಶಸ್ಸು ಹೇಗಿತ್ತಂದ್ರೆ ಆ ಸಮಯದಲ್ಲಿ ಯಾವುದೇ ಸಿನಿಮಾಗಳು ರಿಲೀಸ್ ಆದರೂ ಕೂಡ ಮೊಕಾಡೆ ಮಲಗೋದು ಗ್ಯಾರಂಟಿ ಎನ್ನುವ ಮಟ್ಟಿಗೆ. ಇವನು ಐಟಿಲ ಕಾಮಿಡಿ ಪೀಸ್ ಎಂದವರ ಎದುರಲ್ಲೇ ಗಣೇಶ್ ಅವರು ಗಣೇಶ್ ಅಂದರೆ ಯಾರು ಎಂದು ಕೇಳುವ ಮಟ್ಟಿಗೆ ಬೆಳೆದು ನಿಲ್ಲುವಂತೆ ಮಾಡಿತ್ತು ಮುಂಗಾರು ಮಳೆ ಅಂತಕ್ಕಂತಹ ಒಂದು ಸಿನಿಮಾ ಬಂಧುಗಳೇ. ನಂತರ ಗಣೇಶ್ ಅವರು ತಿರುಗಿ ನೋಡಿದ್ದೇ ಇಲ್ಲ. ಸಾಲು ಸಿನಿಮಾಗಳನ್ನು ಅಭಿನಯಿಸಿದರು. ಹುಡುಗಾಟ 2007ರಲ್ಲಿ ಹಿಟ್ ಆಯಿತು.
ಚೆಲುವಿನ ಚಿತ್ತಾರ ಅಂತಕ್ಕಂಥ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಗಣೇಶ್ ಅವರಿಗೆ ಹೆಸರು ತಂದುಕೊಟ್ರೆ, ಕೃಷ್ಣ ಕೂಡ ಸೂಪರ್ ಹಿಟ್ ಆಯಿತು. ಗಾಳಿಪಟ ಮಾತ್ರ ಅದ್ಭುತವಾದ ಸಿನಿಮಾ, ಅರಮನೆ ಸೂಪರ್ ಹಿಟ್. ಜೊತೆಗೆ ರೋಮಿಯೋ ಅಂತಕ್ಕಂಥ ಸಿನಿಮಾ ಕೂಡ ಹಿಟ್ ಆದರೆ ಮಿಸ್ಟರ್ 420 ಆವರೇಜ್ ಅನ್ನ ತಂದುಕೊಡ್ತು. ಆಟೋ ರಾಜ ಸೂಪರ್ ಹಿಟ್ ಆಗಿ ಹೆಸರು ಗಳಿಸ್ತು. ಶ್ರಾವಣಿ ಸುಬ್ರಹ್ಮಣ್ಯ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿ ಹೆಸರು ತಂದುಕೊಡ್ತು. ಆದರೆ ಮುಗುಳ್ನಗೆ ಕೂಡ ಅದ್ಭುತ ಸಿನಿಮಾ ಆಗಿ ಮೂಡಿ ಬಂತು. ಚಮಕ್ ಸೂಪರ್ ಹಿಟ್ ಆಗಿ ಒಂದು ಮಟ್ಟಕ್ಕೆ ಯಶಸ್ವಿ ಗಳಿಸಿದ್ರೆ ಆರೆಂಜ್ ಕೂಡ ಹಿಟ್ ಆಯಿತು. 34 ಸಿನಿಮಾ ಕೂಡ ಅವರಿಗೆ ಒಳ್ಳೆಯ ಹೆಸರನ್ನ ತಂದುಕೊಡ್ತು ಬಂಧುಗಳೇ. ಜೊತೆಗೆ ಗಣೇಶ್ ಅವರ ಗಿಮಿಕ್ ಕೂಡ ಆವರೇಜ್ ಆಗಿ ಹೆಸರು ಮಾಡಿತು. ಹಾಗೆಯೇ ಗೀತಾ ಅಂತೂ ಸೂಪರ್ ಹಿಟ್ ಆಗಿ ಗಣೇಶ್ ಅವರಿಗೆ ಮರುಜೀವವನ್ನೇ ನೀಡಿತು. ಸಖತ್ ಕೂಡ ಹಿಟ್ ಆಯಿತು. ಗಾಳಿಪಟ 2 ಸಿನಿಮಾ ಕೂಡ ಹಿಟ್ ಲಿಸ್ಟ್ಗೆ ಸೇರಿ ಹೋಯ್ತು ಬಂಧುಗಳೇ. ಜೊತೆಗೆ ಅವರ ತ್ರಿಬಲ್ ರೈಡ್ ಧಮಾಕವನ್ನೇ ಮಾಡಿತು. ನಂತರ ಬರೋಲಿದೆ ಸ್ಟೋರಿ ಆಫ್ ರಾಯಗಢ. ಆದರೆ ಗಣೇಶ್ ಅವರು ಯಶಸ್ವಿನ ಜೊತೆಗೆ ಫ್ಲಾಪ್ ಸಿನಿಮಾಗಳು ಬಂದಿವೆ. ಅದರಲ್ಲಿ ಬೊಂಬಾಟ್ ಅಂತೂ ಅತ್ಯಂತ ಫ್ಲಾಪ್ ಸಿನಿಮಾ, ಸಂಗಮ ಅವರೇಜ್, ಸರ್ಕಸ್ ಕೂಡ ಅವರ ಫ್ಲಾಪ್ ಸಿನಿಮಾಗಳ ಪಟ್ಟಿಗೆ ಸೇರಿ ಹೋಯಿತು ಬಂಧುಗಳೇ. ಗಣೇಶ್ ಅವರು ಯಶಸ್ವಿನ ಜೊತೆಗೆ ಸಾಲು ಫ್ಲಾಪ್ ಫಿಲಂಗಳನ್ನು ಅನುಭವಿಸಿದ್ದಾರೆ. ಇವರ ಸಿನಿ ಜರ್ನಿಯಲ್ಲಿ ಅನೇಕ ಆವರೇಜ್ ಸಿನಿಮಾಗಳಿದ್ರೆ ಫ್ಲಾಪ್ ಸಿನಿಮಾಗಳು ಕೂಡ ಇದೆ. ಅಂತೂ ಮುಂಗಾರ ಮಳೆಯಿಂದ ಸ್ಟಾರ್ಟ್ ಆದ ಇವನ ಜರ್ನಿ ಇಲ್ಲಿಯವರೆಗೂ ಕೂಡ ನಿಂತಿಲ್ಲ. ಅವರ ಸಿನಿಮಾ ಜರ್ನಿಯಲ್ಲಿ ಏರುಪೇರುಗಳ ಜೊತೆಗೆ 20 ವರ್ಷಗಳ ಸಾರ್ಥಕ ಬದುಕನ್ನು ನೀಗಿಸಿದ್ದಾರೆ ಗಣೇಶ್ ಅವರು. ಚಿತ್ರದಿಂದ ಚಿತ್ರಕ್ಕೆ ಮನೋಜ್ಞ ಅಭಿನಯ ಮೂಲಕ ಗಣೇಶ್ ಅವರು ಜನರನ್ನ ರಂಜಿಸ್ತಾ ಇದ್ದಾರೆ. ಆದರೆ ಕಥಾಂಧಾರ, ಡೈರೆಕ್ಟರ್ಗಳ ಕ್ರಿಯೇಟಿವಿಟಿ ಮತ್ತು ಅವರ ಕಾರ್ಯವೈಖರಿಗಳು ಸಿನಿಮಾ ಮೇಲೆ ಖಂಡಿತವಾಗಿಯೂ ಪ್ರಭಾವವನ್ನು ಬೀರುತ್ತವೆ. ಗಣೇಶರ ಸಿನಿ ಜರ್ನಿಯಲ್ಲಿ 60ರಷ್ಟು ಸಕ್ಸಸ್ ಇದ್ರೆ 40ರಷ್ಟು ಫ್ಲಾಪ್ ಇದೆ. ಅತ್ಯುತ್ತಮವಾದ ಸಿನಿಮಾಗಳ ನಂತರ ಫ್ಲಾಪ್ ಸಿನಿಮಾಗಳು ಬಂದೇ ಬರುತ್ತಿವೆ. ಮುಂಗಾರು ಮಳೆ 2 ಅದ್ಭುತ ಹಿಟ್ ನೀಡಿದ್ದು, ಹಾಗೇನೆ ಸುಂದರಂಗ ಜಾಣ ಸೆಮಿ ಹಿಟ್ ಆಗಿ ಕನ್ವರ್ಟ್ ಆಗಿತ್ತು. ಪಟಾಕಿ ಎತ್ತಕ್ಕಂಥದ್ದು ಆವರೇಜ್ ಓಡಿದ್ರೆ ದಿಲ್ ರಂಗಿಲ್ಲ ಫ್ಲಾಪ್ ಆಗಿತ್ತು ಬಂದ. ಅವರ ಸಿನಿಮಾ ಸಕ್ಸಸ್ ಸಮಯದಲ್ಲಿ ಗಣೇಶ್ ಅವರಿಗೆ ಇಷ್ಟ ಇಲ್ಲವೆಂದರೂ ರವಿ ಪೂಜಾರಿ ಮೂಲಕ ಎದುರಿಸಿ ಶಿಲ್ಪಾ ಅವರನ್ನ ಮದುವೆ ಮಾಡಲಾಗಿದೆ ಎಂಬ ಸುದ್ದಿ ಹರಿದಿತ್ತು. ಇದಕ್ಕೆ ಕಾರಣ ಶಿಲ್ಪಾ ಮತ್ತು ಗಣೇಶ್ ಅವರು ರಾತ್ರೋರಾತ್ರಿ ಮದುವೆಯಾಗಿದ್ದು. ಇದು ಅಪ್ಪಟ ಸುಳ್ಳು ಸುದ್ದಿ. ಏಕೆಂದರೆ ಕಾಮಿಡಿ ಶೋ ಸಮಯದಲ್ಲಿ ಗಣೇಶ್ ಅವರಿಗೆ ಶಿಲ್ಪಾ ಅವರ ಪರಿಚಯ ಆಗಿತ್ತು. ಅವರು ಗಣೇಶ್ ಅವರ ಶೂಟಿಂಗ್ಗಳಿಗೆ ತೆರಳಿ ಸಪೋರ್ಟ್ ಮಾಡ್ತಾ ಇದ್ರು. ಸ್ನೇಹ ಪ್ರೇಮವಾಗಿ ಬದಲಾಗಿತ್ತು. ಶಿಲ್ಪಾ ಅವರಿಗೆ ಗಣೇಶ್ ಅವರೇ ಮೊದಲು ನಾನು ಕಾಮಿಡಿ ಟೈಮ್ ಗಣೇಶ್ ಅಂತ ಮೆಸೇಜ್ ಮಾಡಿ ಪ್ರಪೋಸ್ ಕೂಡ ಮಾಡಿದ್ರು. ನಂತರ ಗಣೇಶ್ ಅವರು ಶಿಲ್ಪಾ ಅವರ ಫ್ಯಾಮಿಲಿಯವರನ್ನ ಒಪ್ಪಿಸಿ ಮದುವೆ ಕೂಡ ಆಗಿದ್ರು. ಇವರಿಬ್ಬರ ಪ್ಲಾನ್ ಪ್ರಕಾರ ಮದುವೆಯನ್ನ ಸಿಂಪಲ್ ಆಗಿ ರಿಸೆಪ್ಷನ್ ಅನ್ನ ಜೋರಾಗಿ ನಡೆಸಿಕೊಂಡ್ರು. ಇದು ಇವರ ಪ್ಲಾನ್ ಆಗಿತ್ತು ಬಂಧುಗಳೇ. ಅಂದು 40 ರೂಪಾಯಿಗಳನ್ನು ಹಿಡಿದುಕೊಂಡು ಬೆಂಗಳೂರಿಗೆ ಬಂದ ಹುಡುಗ ಇಂದು ಕೋಟ್ಯಾನು ರೂಪಾಯಿಗಳ ಸಾಹುಕಾರನಂತೆ ಮೆರೆಯುತ್ತಿದ್ದಾನೆ. ಜೀವನದಲ್ಲಿ ಹಾರ್ಡ್ ವರ್ಕ್ ಮತ್ತು ತಾಳ್ಮೆ ಇದ್ರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ನಮ್ಮ ಗೋಲ್ಡನ್ ಸ್ಟಾರ್ ಅದ್ಭುತ ನಿದರ್ಶನ. ಇದು ನಮ್ಮ ಗೋಲ್ಡನ್ ಸ್ಟಾರ್ ಅವರ ಇನ್ಸ್ಪಿರೇಷನ್ ಲೈಫ್. ನಾನು ನಿಮ್ಮಿಂದ ಬಯಸೋದು ಒಂದು ಮೆಚ್ಚುಗೆ ಮಾತ್ರ. ಧನ್ಯವಾದಗಳು ಬಂಧುಗಳೇ. ಹೆಚ್ಚಿನ ಮೋಟಿವೇಶನ್ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೂ ಕೂಡ ಟೇಕ್ ಕೇರ್ ಅಂಡ್ ಬಾಯ್.